ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆ, ಪಾರಾಯಣ ಅಥವಾ ಮಂಗಳಕರ ಕೆಲಸವನ್ನು ಆಯೋಜಿಸಿದಾಗ ತೆಂಗಿನಕಾಯಿಯನ್ನು ಬಳಸಲಾಗುತ್ತದೆ. ಹೊಸ ಅಂಗಡಿಯ ಪ್ರಾರಂಭ, ಮದುವೆ, ಹೊಸ ವಾಹನ, ಗೃಹ ಪ್ರವೇಶ ಮತ್ತು ವಾರದ ಉಪವಾಸ ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ತೆಂಗಿನಕಾಯಿ ಮುಖ್ಯವಾಗಿದೆ. ತೆಂಗಿನಕಾಯಿಯನ್ನ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಎಲ್ಲ ದೇವತೆಗಳಿಗೆ ಅರ್ಪಿಸಲಾಗುತ್ತದೆ. ಹಾಗೆ ತೆಂಗಿನಕಾಯಿಯನ್ನ ಖಂಡಿತವಾಗಿಯೂ ಪೂಜಾ ಸಾಮಗ್ರಿಗಳಲ್ಲಿ ಸೇರಿಸಲಾಗುತ್ತದೆ. ಯಾಕಂದ್ರೆ ಇದಿಲ್ಲದೆ ಪೂಜೆಯೇ ಅಪೂರ್ಣ. ಹಾಗಾದ್ರೆ ಪೂಜೆಯಲ್ಲಿ ತೆಂಗಿನಕಾಯಿ ಏಕೆ ಬೇಕು, ಇದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಣ್ಣು ಕಾಯಿಯಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ಅರಿಶಿಣ, ಕುಂಕುಮ, ಕರ್ಪೂರ, ಹಣ್ಣುಗಳು, ವಿಳೆದೆಲೆ, ಹೂ ಹೀಗೆ ದೇವರಿಗೆ ಅನೇಕ ಮಂಗಳಕರ ವಸ್ತುಗಳನ್ನಿಟ್ಟು ಅರ್ಪಿಸಲಾಗುವುದು. ಅದರಲ್ಲಿ ಬೇರೆ ಯಾವುದೇ ಒಂದು ವಸ್ತು ಇಲ್ಲದಿದ್ದರೆ ತೊಂದರೆ ಇಲ್ಲ. ಆದರೆ ಹಣ್ಣುಕಾಯಿ ಅಂದ ಮೇಲೆ ಅದರಲ್ಲಿ ತೆಂಗಿನಕಾಯಿ ಇರಲೇಬೇಕು. ತೆಂಗಿನಕಾಯಿ ಇಲ್ಲದಿದ್ದರೆ ಅದು ಹಣ್ಣುಕಾಯಿ ಎನ್ನಿಸುವುದಿಲ್ಲ. ಋಷಿಮುನಿಗಳು ಈ ತೆಂಗಿನಕಾಯಿಯಷ್ಟು ದೈವಿಕ ಶಕ್ತಿ ಇರುವ ಹಣ್ಣು ಮತ್ತೊಂದಿಲ್ಲ ಎಂದು ಹೇಳಿದ್ದಾರೆ. ಈ ತೆಂಗಿನಕಾಯಿಗೆ ದೈವ ಶಕ್ತಿಯನ್ನು ಆಕರ್ಷಿಸುವ ಗುಣವಿದೆ. ಆದ್ದರಿಂದಲೇ ಇದನ್ನು ಪೂಜೆ ಕಾರ್ಯಗಳಲ್ಲಿ ಬಳಸುವುದುಂಟು. ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ದುಃಖ ಮತ್ತು ನೋವುಗಳು ಕೊನೆಗೊಳ್ಳುತ್ತದೆ, ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಪ್ರಸಾದವಾಗಿ ನೀಡಿದ ತೆಂಗಿನಕಾಯಿಯನ್ನು ತಿನ್ನುವುದರಿಂದ ದೇಹದ ದೌರ್ಬಲ್ಯ ದೂರವಾಗುತ್ತದೆ. ಪುರಾಣದ ನಂಬಿಕೆಯ ಪ್ರಕಾರ ಭಗವಾನ್ ವಿಷ್ಣು ಭೂಮಿಯ ಮೇಲೆ ಅವತರಿಸಿದಾಗ ಅವನು ತನ್ನೊಂದಿಗೆ ತಾಯಿ ಲಕ್ಷ್ಮಿ, ತೆಂಗಿನ ಮರ ಮತ್ತು ಹಸು ಕಾಮಧೇನುವನ್ನು ತಂದನು. ಹಾಗಾಗಿ ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ತ್ರಿದೇವರು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇದರಲ್ಲಿ ನೆಲೆಸಿದ್ದಾರೆ. ತೆಂಗಿನಕಾಯಿಯ ಮೇಲಿನ 3 ರಂಧ್ರವನ್ನು ಶಿವನ ಕಣ್ಣಿಗೆ ಹೋಲಿಸಲಾಗುತ್ತದೆ. ಬಿಳಿ ಭಾಗವು ದೇವಿ ಪಾರ್ವತಿಯನ್ನ ಸಂಕೇತಿಸುತ್ತದೆ. ನೀರು ಗಂಗೆಯನ್ನ ಸೂಚಿಸುತ್ತದೆ. ಕಂದು ಬಣ್ಣದ ಚಿಪ್ಪು ಭಗವಂತ ಕಾರ್ತಿಕೇಯನನ್ನ ಪ್ರತಿನಿಧಿಸುತ್ತದೆ. ಹಾಗಾಗಿ ತೆಂಗಿನಕಾಯಿಯ ಕೊನೆಯಲ್ಲಿ ಸ್ವಲ್ಪ ನಾರನ್ನ ಬಿಡಲಾಗುತ್ತದೆ. ಕೆಲವು ಜುಟ್ಟನ್ನು ಈ ರೀತಿ ಇಡೋದ್ರ ಹಿಂದೆ ಒಂದು ಕಾರಣವಿದೆ. ಹೌದು, ಹಣ್ಣು 3 ಎಂಬ ಲಂಬ ಪಟ್ಟೆಗಳನ್ನು ಹೊಂದಿರುತ್ತದೆ. ಈ 3 ಭಾಗಗಳಿಗೆ 3 ಕಣ್ಣುಗಳಿವೆ. ತೆಂಗಿನಕಾಯಿಯ 3 ಕಣ್ಣುಗಳನ್ನು ಪರಿಗಣಿಸಿ ಇದನ್ನು ಮುಕ್ಕಂತಿ ಎಂದು ಕರೆಯಲಾಗುತ್ತದೆ. ಬಲಭಾಗವನ್ನು ಸೂರ್ಯನಾಡಿ ಎಂದು ಕರೆಯಲಾಗುತ್ತದೆ. ಎಡಭಾಗಕ್ಕೆ ಚಂದ್ರನಾಡಿ ಎನ್ನುತ್ತಾರೆ. 2 ಭಾಗಗಳ ನಡುವಿನ ದೊಡ್ಡ ಭಾಗವನ್ನು ಬ್ರಹ್ಮನಾಡಿ ಎಂದು ಕರೆಯಲಾಗುತ್ತದೆ. ಸೂರ್ಯ, ಚಂದ್ರ ಮತ್ತು ಬ್ರಹ್ಮನಾಡಿಗಳು ಸೇರಿದಾಗ ಮಾತ್ರ ಜ್ಞಾನ ಬರುತ್ತದೆ. ಬ್ರಹ್ಮ ಜ್ಞಾನವನ್ನು ಹೊಂದಿದಾಗ ಆತ್ಮವು ಪರಮಾತ್ಮನಲ್ಲಿ ವಿಲೀನಗೊಳ್ಳುತ್ತದೆ, ಅಂದರೆ ಮೋಕ್ಷ. ಇದನ್ನು ತಿಳಿಯಪಡಿಸಲು ಫೈಬರನ್ನು ತೆಗೆದುಹಾಕಲು ಹೇಳಲಾಗುತ್ತದೆ. ಮೋಕ್ಷವೇ ಮನುಷ್ಯನ ಭಾಗ್ಯ ಎಂಬ ಉಪದೇಶ. ಪೂಜೆಗೆ ಬಳಸುವ ತೆಂಗಿನಕಾಯಿಗೆ ಜುಟ್ಟು ಇರಬೇಕು. ಜುಟ್ಟು ತೆಗೆದಿರುವುದನ್ನು ಬಳಸುವಂತಿಲ್ಲ. ಅಲ್ಲದೆ ತೆಂಗಿನಕಾಯಿ ಒಳಗಡೆ ನೀರಿರಬೇಕು. ತೆಂಗಿನಕಾಯಿಯ ಬಗೆಗಿನ ಇನ್ನೊಂದು ನಂಬಿಕೆ ಎಂದರೆ ತೆಂಗಿನಕಾಯಿಯನ್ನು ಮಾನವ ರೂಪದಲ್ಲಿ ವಿಶ್ವಾಮಿತ್ರನು ಸಿದ್ಧಪಡಿಸಿದನು. ಒಮ್ಮೆ ವಿಶ್ವಾಮಿತ್ರರು ಇಂದ್ರನ ಮೇಲೆ ಕೋಪಗೊಂಡು ಮತ್ತೊಂದು ಸ್ವರ್ಗವನ್ನು ನಿರ್ಮಿಸಲು ಪ್ರಾರಂಭಿಸಿದರು. 2ನೆಯ ಪ್ರಪಂಚವನ್ನು ರಚಿಸುವಾಗ ಅವರು ತೆಂಗಿನಕಾಯಿಯನ್ನು ಮಾನವ ರೂಪದಲ್ಲಿ ರಚಿಸಿದರು. ಅದಕ್ಕಾಗಿಯೇ ತೆಂಗಿನ ಚಿಪ್ಪಿನ ಹೊರಭಾಗದಲ್ಲಿ 2 ಕಣ್ಣುಗಳು ಮತ್ತು ಬಾಯಿಯ ವಿನ್ಯಾಸವಿದೆ. ಇದರ ಮೇಲಿನ ನಾರನ್ನು ಮನುಷ್ಯರ ಕೂದಲಿಗೆ, ಚಿಪ್ಪನ್ನು ಅಸ್ಥಿಪಂಜರಕ್ಕೆ, ನೀರನ್ನು ರಕ್ತಕ್ಕೆ ಹಾಗೂ ಕಾಯಿಯನ್ನು ಮಾಂಸಕ್ಕೆ ಹೋಲಿಸಲಾಗುತ್ತದೆ. ಹಾಗಾಗಿ ತೆಂಗಿನಕಾಯಿಯನ್ನು ಅರ್ಪಿಸುವುದೆಂದರೆ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿಕೊಂಡಂತೆ ಎಂಬ ಭಾವನೆ ಇದೆ. ನಮ್ಮಲ್ಲಿರುವ ಅಹಂ, ಕೋಪ ಎಲ್ಲವನ್ನ ಬಿಟ್ಟು ದೇವರಿಗೆ ಸಂಪೂರ್ಣ ಶರಣಾಗಿದ್ದೇವೆ ಎಂಬುದರ ಸಂಕೇತವಾಗಿದೆ.
ಹಳೆಯ ಕಾಲದಲ್ಲಿ ದೇವರಿಗೆ ಮಾನವ ಬಲಿ ಅಥವಾ ಪ್ರಾಣಿ ಬಲಿ ನೀಡುವ ಪದ್ಧತಿ ಹೆಚ್ಚಿತ್ತು. ಇದು ತಪ್ಪು ಎಂದು ತಿಳಿಯತೊಡಗಿದಂತೆ ಅದರ ಬದಲಿಗೆ ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯ ಮಾಡುವ ಪದ್ಧತಿ ಬಂತು ಎಂದು ಹೇಳಲಾಗುತ್ತದೆ. ಗಟ್ಟಿಯಾದ ಸಿಪ್ಪೆಯ ಹೊದಿಕೆಯನ್ನು ಹೊಂದಿರುವ ತೆಂಗಿನಕಾಯಿಯು ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲು ಪವಿತ್ರವಾದ ವಸ್ತುವನ್ನಾಗಿ ಬಳಸಲಾಗುವುದು. ತೆಂಗಿನಕಾಯಿಯು ಪ್ರಸ್ತುತಪಡಿಸುವುದಕ್ಕಿಂತ ಹೆಚ್ಚಿನ ಅರ್ಥವನ್ನು ಪ್ರತಿಬಿಂಬಿಸುವುದು. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಗಟ್ಟಿಯಾದ ನಾರನ್ನು ಹೊಂದಿರುವ ತೆಂಗಿನಕಾಯಿಯನ್ನು ದೇವರ ಪೂಜೆಗೆ ಬಳಸುವುದರ ಹಿಂದಿನ ರಹಸ್ಯ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.